ಕೈಗಳು ಮಾಡಿದ ಸುಂದರಿ ಇರಲಿ ಲೋಕ ಕಂಡಕರಾದವರು ಎಂದಾದರೂ ಒಂದು ದಿವಸ ಮರೆಯಬೇಕಲ್ಲವೇ ಸುಂದರಿ ಕಂಬು ಕಂದರಿ ಹರೇ ಹರೇ ಮನೋಹರಿ ನೀನು ನನಗೆ ವಚನವನ್ನು ಕೊಟ್ಟಿರುವೆಯಲ್ಲ ಹೌದು ಸುಂದರಿ ಏನೆಂದು ಕೊಟ್ಟಿರುವೆನು ಸುಂದರಿ ನಮ್ಮ ತಮ್ಮನನ್ನು ಕೊಲ್ಲುವುದಿಲ್ಲ ಅಂತ ಕೊಟ್ಟೆ ನಾನು ಕೊಲ್ಲಿಲ್ಲವಲ್ಲ ಸುಂದರಿ ಯಾರು ಕೊಲ್ಲಿರೋರು ಹರೇ ಹರೇ ಸುಂದರಿ ವಚನ ನಷ್ಟನಾದಯ ನಾನು ವಚನ ದುಷ್ಟನಲ್ಲ ಸುಂದರಿ ಸುಂದರಿ ಕೊಟ್ಟ ಮಾತು ತಪ್ಪವಾರದು ನಾನು ತಪ್ಪಿಲ್ಲ ಸುಂದರಿ ತಪ್ಪಿರುವೆಯಲ್ಲ ಲೋಕ ಕಲ್ಯಾಣಕ್ಕಾಗಿ ಮಾಡಿದ ಸುಂದರಿ ದೇವ ಸುಂದರಿ ಏನು ಮುಖ್ಯನೋ ಚೆನ್ನಾಗಿ ಹೇಳು ಸುಂದರಿ ಸುಂದರಿ ನಾನು ನನ್ನ ತಮ್ಮನನ್ನು ಕೊಲ್ಲಬೇಡವೆಂದು ಮಾತ್ರ ವರವನ್ನು ಬೇಡುವೆ ಆತನೊಡನೆ ಯುದ್ಧವನ್ನು ಮಾಡಬೇಡವೆಂದು ಬೇಡಲಿಲ್ಲವಲ್ಲ ದೇವ ಮಹಾಂತವ ಸುಂದರಿ ಹಾಗಾದರೆ ಹೇಳುವನಿಕೆ ಸುಂದರಿ ಚೆನ್ನಾಗಿ ಕೇಳು ಶರದಿ ರಾಜನ ಪ್ರೇಮದ ಕುವರಿ ಅನ್ನ ಬಾರಿನ ಭಜನ ಸುಂದರಿ
ನಿಜ, ಹಾಗೆಂದು ನಾನು ನಿನಗೆ ವಚನವನ್ನು ಕೊಟ್ಟಿದ್ದೆ. ಆ ವಚನದ ಸಲುವಾಗಿ ನಿನ್ನ ತಮ್ಮನ ವೈಕುಂಠದ ಮೇಲೆ ದಾಳಿ ಮಾಡಿದಾಗ ನಾನು ಅವನ ಜೊತೆ ಯುದ್ಧವನ್ನು ಮಾಡದೆ ವೈಕುಂಠವನ್ನೇ ಬಿಡಲಿಲ್ಲವೇ ನಾರಿ ನನ್ನ ಪ್ರೇಮ ಸುಂದರಿ. ಪ್ರಿಯ, ಪ್ರಿಯಳೇ, ನೀನು ಏನು ಹೇಳಿದರೂ ನಿನ್ನ ಮಾತು ನಂಬಲಾರೆನು. ಅದು ಏತಕ್ಕೆ ಸುಂದರಿ? ಅದೇ ಸುಂದರಿ, ಕಾಂತೆ, ಚೆನ್ನಾಗಿ ಹೇಳ ಸುಂದರಿ, ಕೇಳುತ್ತೇನೆ ಸುಂದರಿ. ಸುಂದರಿ, ಮಾಧವ, ಮಾಧವಿ, ಸುಂದರಿ, ಚೆನ್ನಾಗಿ ಹೇಳ ಸುಂದರಿ. ಬಲ್ಲೆನ ನಿನ್ನಯ ಗುಣವ ಸಲ್ಲಾದ ಮಾಧವ, ತಿಳಿದಿರುವ ನಿನ್ನ ಪೌರುಷವ, ತಿಳಿದಿರುವ ನಿನ್ನ ಪೌರುಷವ. ಸುಂದರಿ, ಹೇಳಲೆ, ಚೆನ್ನಾಗಿ ಹೇಳ ಸುಂದರಿ. ಬಲ್ಲೆನು ನಲ್ಲೆ, ಚೆನ್ನಾಗಿ ಹೇಳ ಸುಂದರಿ. ದೇವ, ಸುಂದರಿ, ಸುಂದರಿ, ನಿನ್ನ ಪರಾಕ್ರಮವು ನನ್ನ ಪರಾಕ್ರಮವನ್ನು ನೀನೇನು ತಿಳಿದಿರುವ ಸುಂದರಿ. ಪ್ರಿಯ, ಪ್ರಿಯೆಯ, ಜಲಂಧರನು ಬಂದ ಕೂಡಲೇ ಅವನಿಗೆ ಹೆದರಿ ಓಡಿ ಹೋಗಿ ನಾನು ಓಡಿ ಹೋಗಲಿಲ್ಲ ಸುಂದರಿ. ವಚನದಂತೆ ಅವನನ್ನು ಕೊಲ್ಲದಿದ್ದರೆ ಹೋಗಲಿ, ಯುದ್ಧ ಮಾಡಿ ಜಯಿಸಬಹುದಾಯ್ತಲ್ಲ ದೇವ ಮಹಾನ್ ಭಾವ. ಹೇ ಮನೋಹರಿ, ಹಾಗಾದರೆ ಹೇಳುವೇನೆ ಕೇಳು.
ಅದೇ ಲಕ್ಷ್ಮಿ, ಈಗ ನೀನು ಹೇಳುತ್ತಿರುವುದು ನಿಜ. ನೀನು ಮೊದಲು ನನ್ನಲ್ಲಿ ಬೇಡಿದೆ, ನಾನು ಅದರಂತೆ ಮಾಡಿದೆ. ಹೀಗಿರುವಾಗ ನಿನ್ನ ಮಾತುಗಳು ನನಗೆ ತಿಳಿಯದಾಗಿದೆ. ನಾರಿಮಣಿ ಬಂಗಾರದ ಕಣಿ. ಪ್ರಿಯ ಪ್ರಿಯಳೇ, ಸುಂದರ ಸುಂದರಿ, ಅಲ್ಲ ಕಳ್ಳಿ, ಏನು ಸುಂದರಿ, ಏಕೆ ಸುಮ್ಮನೆ ನಿಂತೆ? ನಾನೇನು ಮಾಡಿದೆ ಸುಂದರಿ? ಮಾಡಿದ್ದೆಲ್ಲ ಮಾಡಿ ಹೇಗೆ ಸುಮ್ಮನೆ ಇರುವೆಯ? ನಾನು ಏನು ಮಾಡಿಲ್ಲದ ಸುಂದರಿ. ಏನು ಮಾಡಿಲ್ಲವೇ? ಯೋಗ ಕಲ್ಯಾಣಕ್ಕಾಗಿ ಮಾಡಿದೆ ಸುಂದರಿ. ಯೋಗ ಕಲ್ಯಾಣಕ್ಕಾಗಿ. ಹೌದು ಸುಂದರಿ. ಪ್ರಿಯ ಪ್ರಿಯಳೇ, ಕೃಷ್ಣನಿಂದ ಲೇಲೆ ತೆರೆಯಲೆಲ್ಲ, ಕೃಷ್ಣನಿಂದ ಪ್ರಿಯಳೇ, ಸುಂದರಿ, ಪ್ರಿಯಳೇ, ದೇವ ಸುಂದರಿ, ಸುಂದರಿ, ನಿಮ್ಮ ಪರಾಕ್ರಮವು ಮೋಡಲೋಕಕ್ಕೆ ತಿಳಿಯುವುದು. ನನ್ನ ಪರಾಕ್ರಮವನ್ನು ನೀನೇನು ತಿಳಿದಿರುವ ಸುಂದರಿ. ಮತ್ತೆ ಅದನ್ನು ಹೊಗಳಿಕೊಳ್ಳುವುದಕ್ಕೆ ದೇವ, ಸುಂದರಿ, ನಮ್ಮ ತವರ ಮನೆಯ ಕೈತನಕ್ಕೆ ನೀವು ಕೈ ಕಟ್ಟಿದ ನೀವು ಈ ಸಮುದ್ರ ಮಧ್ಯದಲ್ಲಿ ಶ್ರೇಷ್ಠ ಶಾಲೆಯಾಗಿ ಮಲಗಿರುವೆ ಅಲ್ಲವೇ ದೇವ ಮಹಾಭಾವ? ಅದೇ ಮನವರಿ, ಹಾಗಾದರೆ ಹೇಳುವೇನು ಕೇಳು. ಎಂದು ಒಲಿದಾಗ ಕವಿ ಮಾತು ಚಂದ, ಕನ್ನಡಿರುವಾಗ ಎಂದು ಒಲಿದಾಗ ಕವಿ ಮಾತು ಚಂದ, ಕನ್ನಡಿರುವಾಗ ಮುಖವೆಲ್ಲ ಅಂದ. ಆನಂದ ಬಲು ಚಂದ, ಆನಂದ ಬಲು ಚಂದ, ಶುಭ ಭೋಗ ಎನ್ನಿಂದ.
ಇದು ಬಹಳ ಚೆನ್ನಾಗಿದೆ. ಲೋಕದಲ್ಲಿ ಸ್ತ್ರೀಯರು ಪುರುಷರನ್ನು ತಮ್ಮ ಕಣ್ಣಿನಿಂದ ಕಟ್ಟಿ ಅವನನ್ನು ತಮ್ಮಂತೆ ಕುಣಿಸಿ ಆಮೇಲೆ ಅವನನ್ನೇ ಕೈಲಾಗದವನೆಂದು ಹೀಯಾಳಿಸುತ್ತಾರೆ. ಸುಂದರಿ, ಆದ್ದರಿಂದ ನಾನು ನಿನಗೆ ವಚನವನ್ನು ಕೊಡದಿದ್ದರೆ ಆ ದೂರನನ್ನು ಖಂಡಿತ ಸಮ್ಮತಿಸುತ್ತಿದ್ದೆ. ಆದರೆ ನಾನು ಏನು ಮಾಡಲಿ? ನೀನು ನನ್ನನ್ನು ಆಯುಧವನ್ನು ಹಿಡಿಯದಂತೆ ಮಾಡಿದೆ. ಈಗ ನನ್ನನ್ನೇ ಪರಿಹಾಸ ಮಾಡುವೆ. ಇದೆಂತ ನ್ಯಾಯ ಸುಂದರಿ, ಕಂಬು ಕಂದರಿ? ಹೇಳಲೇ ಚೆನ್ನಾಗಿ ಹೇಳ ಸುಂದರಿ. ಹೇಳಲೇ ಚೆನ್ನಾಗಿ ಹೇಳು. ಗುರುಕುಲದ ಕದನದಲ್ಲಿ ಕಾದಾಡೋದಕ್ಕಿಂತ ಕಪಟ ನಾಟಕದ ಸೂತ್ರಧಾರಿಯಾಗಿ ಚೆನ್ನಾಗಿ ಒಪ್ಪುತ್ತಿದೆ. ಈ ಮಾತು ನಿಜವೆಂದು ತಿಳಿದುಕೋ ಸುಂದರ. ನಾವು ಮೋಹನ ಚಂದ್ರ. ರಮಣಿ, ಹಾಗಾದರೆ ಹೇಳುವುದನ್ನು ಕೇಳು.
ಇನ್ನ ಇಂಥ ಕೆಟ್ಟ ಯೋಚನೆಯು ತರವಲ್ಲ. ನೀನಂದಂತೆ ನಾನು ಕೈಲಾಗದವನಲ್ಲ ಕಾಂತಿ, ಗುಣವಂತೆ. ಪ್ರಿಯ ಸುಂದರಿ, ಸುಂದರ ಆ ದುಷ್ಟ ರಾಕ್ಷಸರ ಮಸ್ತಕಗಳ ಮೇಲೆ ಮೆರೆಯುವ ಕಿರೀಟಗಳನ್ನು ಉರುಳಿಸುವ ಚಕ್ರಾಸ್ತನಾದ ಕರಿವರದನು ಸಾಮಾನ್ಯನೇ ಹೇಗೆ? ಸುಂದರಿ ಕಮ್ಮುಗಂದರಿ. ಅದೇಟಕ್ಕೆ ಸುಂದರಿ? ಪ್ರಿಯ ಪ್ರಿಯಳೆಯ ಹೇಗೋ ನಿನ್ನ ಕಾರ್ಯವನ್ನು ಸಾಧಿಸಿಕೊಂಡಿರಲ್ಲ. ನಿನ್ನ ಕಾರ್ಯವು ಆದ ಮೇಲೆ ನೀನು ಈ ರೀತಿ ಮಾತನಾಡೋದು ಸಹಜ. ಆದರೂ ಸಹ ನಿನ್ನ ಮಾತು ನಂಬಲಾರನು ದೇವ ಮಹಾನ್ ಭಾವ. ಮನವರಿ, ಹಾಗಾದರೆ ಹೇಳುವೇನು ಕೇಳು. ಚೆನ್ನಾಗಿ ಕೇಳು.
ಏನು ಮಾಡದಿದ್ದರೂ ನಿಮ್ಮ ಮಾತುಗಳಂತೂ ಬಹು ಸ್ಪಷ್ಟವಾಗಿ ಮಾತನಾಡುವುದು. ಸುಂದರಿ, ಆ, ಈ ನಿಮ್ಮ ಮಾತಿನ ರಭಸಕ್ಕೆ ಪುರುಷರ ಹೃದಯಗಳು ಹುಲ್ಲು ಕಡ್ಡಿಯಂತೆ ಕೊಚ್ಚಿಕೊಂಡು ಹೋಗಿ ಪ್ರೇಮ ಸಾಗರದಲ್ಲಿ ಬೆರೆಯು. ಸುಂದರಿ, ಆದ್ದರಿಂದ ಹೆಣ್ಣಿನ ಹೃದಯವನ್ನು ತಿಳಿದವರು ಯಾವ ಲೋಕದಲ್ಲಿರುವ ಪ್ರಿಯೆ? ಸುಂದರ, ನಾರದರು ಬರುವಂತಿದೆ. ನೀನು ಅಂತಃಪುರಕ್ಕೆ ಹೋಗಿ ವಿಶ್ರಾಂತಿಯನ್ನು ಹೊಂದು. ನಾನು ಆತನೊಡನೆ ಮಾತನಾಡಿ ಶೀಘ್ರದಲ್ಲೇ ಬರುವೆನು. ರಮಣಿ, ಸುಂದರಪ್ಪ ಸುಂದರಿಗೆ ವರವನ್ನು ನೀಡುವೆ. ಅದಕ್ಕಾಗಿ ನನಗಾಗಿ ಆಶೀರ್ವಾದ ಮಾಡುವೀಗ. ಹೌದು ಸುಂದರಿ. ಪ್ರಿಯ, ಓ ಪ್ರಿಯ, ಹೇಳು ಮಕ್ಕಳು. ಚೆನ್ನಾಗಿ ಹೇಳು. ನನಗ ಹಾಡಾದ ಬಾ, ನನಗ ಒಂದಾದ ಬಾ, ನನಗ
ಬಯಕೆಗಳು ಏನು ತಿಳಿಸಿದ್ರೆ ಈ ದೇವತೆಗಳು. ಆಹೋ ದೇವಾದಿದೇವ, ಸುರಪತಿ ನಿಮ್ಮನ್ನು ನಂಬಿ ಬಂದ ನಮ್ಮನ್ನು ಕಾಪಾಡಬೇಕು. ಅಯ್ಯೋ, ಈ ವೇಳೆ ಸುಂದೋಪ ಸುಂದರೆಂಬ ದೈತ್ಯರು ನಮ್ಮ ಪುರದ ಮೇಲೆ ದಾಳಿ ಮಾಡಿ ರಂಬೆಯನ್ನು ಹಿಡಿದರು, ನನ್ನನ್ನು ಹೊಡೆದರು, ಸುರಪುರವನ್ನು ಮುರಿದರು. ದೇವಾದಿದೇವ, ದೇವೇಂದ್ರ ನಷ್ಟ ಮಾಡಿದರು. ನಮಗೆ ಹೀಗಾಯ್ತು ಪರಾಭವ. ಅಹೋ ದೇವೇಂದ್ರ, ಶ್ರೀಹರಿ, ಆ ಮದಂಗರಾದ ಸುಂದೋಪ ಸುಂದರರು ಅಮರಾವತಿಯ ಮೇಲೆ ದಾಳಿ ಮಾಡಿದರೆ ದೇವೇಂದ್ರ, ಶ್ರೀಹರಿ, ಆ ಅಧಮರನ್ನು ನನ್ನ ಚಕ್ರದಿಂದ ಖಂಡಿಸಿ ಈ ಬ್ರಹ್ಮಾಂಡದಲ್ಲಿ ಚೆಲ್ಲಿ ಇಂದು ಭೂತಾಂಗಳಿಗೆ ಉಣಸದೆ ಬಡಿಸುವೆನು ಇಂದ್ರ ರಸದ್ಗುಣ ಸಾಂದ್ರ. ತಾತ, ನಾರದ ಶಾಂತಿಸಿರಿ, ಶಾಂತಿಸಿ. ತಾವು ಇಂತಹ ಕೋಪವನ್ನು ಮಾಡಿದ ಮಾತ್ರಕ್ಕೆ ಯಾವ ಕಾರ್ಯವೂ ಚಿಂತಿಸಲಾರದು. ತಾತ, ನಾರದ ಜಲಂಧರನಿಗಿಂತಲೂ ಅಸಾಧಾರಣರು, ಅಸಾಮಾನ್ಯರು. ಇವರಿಗೆ ಯಾರಿಂದಲೂ ಯಾತರಿಂದಲೂ ಮರಣ ಬಾರದಂತೆ ಶಂಕರನ ವರಪ್ರಧಾನವಿರು. ತಾತ, ನಾರದ ಅವರವರ ಬಾಣಾಯುಧಗಳಿಂದಲೇ ಅವರವರು ಒಡೆದಾಡಿ ಸಾಯಬೇಕಲ್ಲವೇ. ತಾತ, ನಾರದ ಹೀಗಿದೆ ಅವರ ವೃತ್ತಾಂತ. ಅಹೋ ನಾರದ, ಶ್ರೀಹರಿ, ಸಾಕು ಮಾಡು ನಿನ್ನ ಪರಿಹಾಸ್ಯವನ್ನು. ನನ್ನ ಪರಾಕ್ರಮದ ಮೇಲೆ ನಿನಗೂ ಸಂಶಯವೇ ನಾರದ? ಶ್ರೀಹರಿ, ಜಗದ್ರಕ್ಷಕನಾದ ನಾನೇ ಕೋಪಗೊಂಡರೆ ಜಗತ್ಪ್ರಳಯವಾಗಿ ಸರ್ವಭೂತಗಳು ನಾಶವಾಗುವೆಂದು ಮರೆತಿರುವೆ ನಾರದ. ಗಾನವಿದ್ಯೆ ಶಾರದ. ಸ್ವಾಮಿ, ನಾರದ ನಾನು ನಿಮ್ಮ ಪೌರುಷ ಪರಾಕ್ರಮದ ಬಗ್ಗೆ ಶಂಕಿಸಿ ನುಡಿದನೊಂದು ತಿಳಿಯಬೇಡಿ. ಜಲಂಧರನಿಗಿಂತಲೂ ಅಸಾಧಾರಣರು, ಅಸಾಮಾನ್ಯರು. ಇವರಿಗೆ ಯಾರಿಂದಲೂ ಯಾತರಿಂದಲೂ ಮರಣಬಾರದೆಂದು ಶಂಕರನ ವರಪ್ರಧಾನವಿರುವುದು. ತಾತ, ನಾರದ ಆದ್ದರಿಂದ ಅವರವರ ಒಡೆದಾಡಿ ಸಾಯಬೇಕಲ್ಲವೇ. ತಾತ, ನಾರದ ಹೀಗಿದೆ ಅವರ ವೃತ್ತಾಂತ. ಅಹೋ ದೇವೇಂದ್ರ, ಈ ನಾರದನು ಹೇಳಿದಂತೆ ಆ ದೈತ್ಯರನ್ನು ಕೊಲ್ಲುವುದು ನಮ್ಮಿಂದ ಸಾಧ್ಯವಲ್ಲ. ಈಶನ ವರವನ್ನು ಪಡೆದಿರುವ ಅವರುಗಳು ಎಷ್ಟು ವರ್ಷಗಳ ಪರ್ಯಂತರ ಯುದ್ಧ ಮಾಡಿದರೂ ಅವರು ಸೋಲುವುದಿಲ್ಲ ದೇವೇಂದ್ರ. ಆದ್ದರಿಂದ ನಾವೀಗ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮನಲ್ಲಿ ವಿಚಾರಿಸೋಣ. ಇದಕ್ಕೇನಾದರೂ ಒಂದು ಉಪಾಯವನ್ನು ಹುಡುಕೋಣ. ಎಲ್ಲ ಸೇವಕ, ಸುಂದೋಪ ಸುಂದರದ ವಧೆಯ ವಿಚಾರವನ್ನು ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮನಲ್ಲಿ ಆಲೋಚಿಸಲೆಂದು ಅಂತಃಪುರಕ್ಕೆ ತಿಳಿಸಿ. ಸಾರಥಿ ಅತಿ ಜಾಗೃತಿ. ಸುಂದರ ನಮ್ಮ ಎಕ್ಕಳವಾದ ಹಕ್ಕ ಸಖ್ಯ ಚತುರ್ವ್ಯಕ್ತಿನ ಅಧಿಪತಿಗಳು ಬೆಕ್ಕೆ ಅವರ ಪ್ರಾಣಗಳು ಖಂಡದೊಳ ಸಿಕ್ಕವ ಈ ಭೂಮಿಯ ಈ ಆದಿಶೇಷರ ಪಣ ಮಂಡಲಗಳ ಲೆಕ್ಕವಿರುವುದು. ಆಗುವ ತಮ್ಮ ವೃತ್ತಿಕರ್ತನಾದ ಭ್ರಷ್ಟ ಇಟ್ಟು ನಾನೇ ಸೇಟನೆಂದು ಅಟ್ಟಾಸದಿಂದ ಅಟ್ಟ ಲಕ್ಷ್ಮರಿಂದೊಡೆಗೋಡಿ ಲೋಲಾಡುತ್ತ ಇದರ ಅಡಗಿರುವನು. ಎಂದು ತಡವೇತಕ್ಕೆ ನಡಿ ಆ ಭ್ರಷ್ಟನ ಮೆಡದ ಪಟವಿಗೆ ಅಪ್ಪಳಿಸಿ ತಟ್ಟನೆ ಅಂತರಿಕ್ಷಕ್ಕೆ ಪುಟನಗದ ಸಪ್ತ ಸಮುದ್ರಗಳ ಮದಾಟಿ ಶ್ರೀರಾಪಿ ಜೋಳ ಬೀಳುವಂತೆ ಬೀಸಾಡಿ ಅವನಿಗೆ ಅಡ್ಡ ಬಂದವನ ಗೊಂಡಿ ಬಗೆದ ಚಂಡಾಡಿ ಚಂಡ ಪ್ರಚಂಡ ಎಂಡ ರಾಯರಿಗೆ ಕಂಡರನ್ನು ಮತ್ತಿರ ಕಂಡು
ನಮ್ಮ ಸಮಾನರಾದ ವೀರಾದಿ ವೀರರು ದಾನವ ಸಾಮ್ರಾಟ ರಿಪಕುಲ ಕೀರ್ತಿ ಭಯಂಕರ ಮೂರ್ತಿಗಳಾದ ನಮಗೆ ಎದುರಾಗಿಲ್ಲ ಒಂದು ಡೊಂಗೋರ ಹೊಡಿಯುವಂತ ತಮ್ಮ ಇದು ನಿನಗೆ ಈ ಲೋಕದಲ್ಲಿ ಧೈರ್ಯ ಗಾಂಭೀರ್ಯಕ್ಕೆ ಈಡಿಲ್ಲ. ನಾವೇ ಪುಣ್ಯಾತ್ಮರು ಹಿಂದೂ ದೇವತೆಗಳಿಗೆಲ್ಲ ನಾವೇ ಗಂಡರು ಅಮರಾವತಿಯ ಸಿಂಹಾಸನಕ್ಕೆ ಅಧ್ಯಕ್ಷರಾಗಿ ಮುಚ್ಚಿನ ಪ್ರಸಂಗದಿಂದ ಅಗ್ರದ ನಿಜ ಈಗ ಯಾತಕ್ಕೆ ತಡ ಇಷ್ಟು ಒಬ್ಬ ಹಿಡಿದು ಸಂಹಾರ ಮಾಡಿ ಅವರ ಎಣ್ಣೆಗೆ ನಮ್ಮ ತಂದು ನಮ್ಮ ಪಟ್ಟಣವಾಗಿ ಎನ್ನಾಗಿ ಮಾಡಲಿದ್ದಾರೆ. ಬಾಪರೇ ಈ ಸುಂದೋಮರ ಅನುದ ಸುಂದರ ನಮ್ಮ ಹೆಸರು ಯಾತಕ್ಕೆ ಅಗ್ರದ ದೇವ ದಾಂಡರೊಳಗೆ ನಾವೇ ಶ್ರೇಷ್ಠರ ಸರ್ವರ ನಮ್ಮನ್ನು ಪೂಜಿಸಬೇಕು. ಅರ್ಥ ದಿಗ್ಗಪಾಲಕರು ನಮ್ಮ ಮನೆಯ ಧರ್ಮವನ್ನು ಕಾದುಕೊಂಡಿರಬೇಕು. ಪರಿಪಾಲಿಸುತ್ತ ನಮ್ಮ ಹಾದಿನರಾಗಿರಬೇಕು. ಇನ್ನೇ ಅದಕ್ಕೆ ಆದರ್ಶ ಜಾಗೃತಿಯಿಂದ ವೈಕುಂಠ ವಲಯಕ್ಕೆ ಹೋಗೋಣ ಆಗ್ರದ ಇಂದ್ರಪುರಕ್ಕೆ ಹೋದ ನಿನ್ನೆ ಇಷ್ಟು ಗಂಟೆ ಈ ಮಾತು ಸಾಧು ಅಪ್ಪ ಸಾರಥಿ, ನಮ್ಮ ಜನನಿ ಮಹಾದ್ವಾರಗಳು ಯಾರೋ ರಕ್ಕಸರು ಧ್ವನಿಯನ್ನು ಗೈಯುತ್ತಿರುವರು. ಹೌದು ಮಾತೆ. ಸಾರಥಿ ಜನನಿ ಆ ರಕ್ಕಸರ ಆರ್ಭಾಟವನ್ನು ನೋಡುತ್ತಿದ್ದರೆ ನನಗೆ ಭಯವಾಗುತ್ತಿರುವುದು. ಹೌದು ಮಾತೆ. ಸಾರಥಿ ಜನನಿ ಮುಂದೇನು ಪರಿಸ್ಥಿತಿ? ಎಮ್ಮ ಗಂಡು ಬಿಟ್ಟು ಹೋದ್ಮೇಲೆ ಇನ್ನೇನು ಪರಿಸ್ಥಿತಿ ಮಾರಿನ ಪರಿಸ್ಥಿತಿ ಏನೋಪ್ಪ ನೀವೇ ಹಂಗ್ ಮಾಡ್ತೀರ ನಾವು ಸರ್ಗ ನಿನ್ನ ಸುದ್ದಿ ಗಂಗಾವತಿ, ನನ್ನ ಸುದ್ದಿ ಭದ್ರಾವತಿ ಮಾತೆ. ಲೋಕವ ನೋಡು ನೋಡು ಇಲ್ಲಿ ಹೊರಡಿ ಆಗೋದು ಆ ಭ್ರಷ್ಟ ನಮ್ಮ ಇಷ್ಟರ ಪಟ್ಟ ದರ್ಶನ ಅಂತ ಬರೋದು ಬಿಟ್ಟು ಇದೇ ಮಾರ್ಗವಾಗಿ ಮಾಡಿ ಆದರೂ ಚಿಂತೆ ಇಲ್ಲ. ಈ ಲಕ್ಷ್ಮಿಯನ್ನು ಹಿಡಿದವರ ತಾಂಡೇಯರವಾಗಿ ನಿಂತ ಯುದ್ಧವನ್ನು ಮಾಡುವುದು. ಆ ಲಕ್ಷಣಕ್ಕೆ ಈ ಅಂಗನ ಮಣಿಯನ್ನು ಬಿಡಿಸಲು ಹೋರಾಡಿ ಆಗ್ಲದ ಅದು ನಮ್ಮ ಮಾತ. ಅಪ್ಪ ಸಾರಥಿ, ನೋಡಿದೆಯಾ ಈ ರಕ್ಕಸರು ಆಡುವ ರೀತಿಯನ್ನು? ಹೌದು ಮಾತೆ. ಎನ್ನ ಕರವನ್ನು ಹಿಡಿದು ತಮ್ಮ ಪುರಕ್ಕೆ ಎಳೆದುಕೊಂಡು ಹೋಗುತ್ತಲೆಂದು ತಮ್ಮಳು ತಾವು ಮಾತನಾಡುತ್ತಿರುವರು. ಹೌದು ಮಾತೆ. ಕಂಡಿಯ ಸಾರಥಿ ತಿಳಿಯಲಾಗಿದೆ ನನ್ನ ಮುಂದಿನ ಪರಿಸ್ಥಿತಿ. ಏಲೈ ಸೌಂದರ್ಯಾದ ಮಾನವಿದೆ ನಿನ್ನ ಮಂದ ಬಚ್ಚಿಯರಂಗಟ್ಟು ಎನ್ನರ ಸರಸ ಮಾಡುವ ನಿನಗೆ ಸಂದೇಶ ವ್ಯಕ್ತಕ್ಕೆ ನಿನ್ನನ್ನು ನಾನು ಎಂದಿಗೆ ನೌಸಗೆಲ್ಲ ಚಂದನಿಂದ ನಮ್ಮ ಮಿತ್ರದಲ್ಲಿ ಎಲೈ ಒಯ್ಯಾರೆ ಒಂದು ಸ್ವಲ್ಪ ಮಾತನಾಡಿ ನಿನ್ನ ಸುಂದರ ಪುರುಷನ ನಮ್ಮ ಭಯಂಕರ ಆರ್ಭಟಕ್ಕೆ ಎಲ್ಲಿ ಅಡಗಿಕೊಂಡಂತೆ ಕಾಣುವನು. ಎಲೈ ಸುಂದರಿ, ನಿನ್ನ ಬೆಂಬಲ ದಾರಿವಾದ ಅವರ ನಮಗೆ ನಮ್ಮ ಪಟ್ಟಣಕ್ಕೆ ದಾರಿ ಏನೇ ನಾಳಿ ಸುರವನಿತಿಯಲ್ಲಿ ನಿಧಿಗಾರಿಲ್ಲ ಸರಿ. ಅಣ್ಣಯ್ಯನ ಅಭಿನಂದಿರಿ ಎಲ್ಲಿಗೆ ಹೋಗುತ್ತಿರವಯ್ಯಾರೆ. ನಾವೇ ನಿನ್ನಗೆ ಸರಿ ಅಮ್ಮನ್ನ ನಿನ್ನ ಪುರುಷರೆಂದರೆ ಸರಸರಿಗಳಿಗೆ ಕೃಷ್ಣನ ಸಗೆ
ಸಾರಥಿ ಜನನಿ ಎಲ್ಲ ಕನವನ್ನು ಹಿಡಿದುಕೊಂಡು ತಮ್ಮ ಪುರಕ್ಕೆ ಎಳೆದುಕೊಂಡು ಹೋಗುತ್ತವೆಂದು ಹೀನವಾದ ಮಾತುಗಳನ್ನು ಆಡುತ್ತಿರುವ ಹೌದು ಮಾತೆ. ಕನ್ಯೆ ಸಾರಥಿ ಮುಂದೆ ನನ್ನ ಗತಿ ಏನು? ಏನಾಯ್ತಮ್ಮ ನಿನ್ನ ಗತಿ? ಗಂಗಾವತಿ, ನನ್ನ ಗತಿ ಭದ್ರಾವತಿ ಮಾತೆ. ಏಲೈ ಸುಂದರಿ, ನಿನ್ನ ಸುಂದರ ವಲ್ಲಭನ ಎಲ್ಲರವನ್ನ ತೋರಲು ನಾವು ಎಲ್ಲರೂ ಕೊಳ್ಳುವುದಲ್ಲ. ಎಲೈ ಸುಂದರಿ, ಬಂದರೆ ನಿನ್ನ ಕಂಡನೆಂಬ ಬಂಡನ ಎಪ್ಪಲಾಯದಕ್ಕೆ ಮೈಗೊಟ್ಟು ಓಡಿ ಹೋದನು. ಸೋಮನ ಅಂಡಲಿಯುವುದು ಯಾತಕ್ಕೆ ನೆಲ್ಲಿ ಸೊಲ್ಲೆ ಸಾರಥಿ, ಏತಕ್ಕಾಗಿ ಈ ಮೂರ್ಖರಾಡುವ ಮಾತನ್ನು ಸರ್ವತ ನಾನು ಸಹಿಸಲಾರೆ. ಹಾ. ಸಾರಥಿ, ಅಮ್ಮಯ್ಯ. ಹೆಣ್ಣಾಗಿ ನಾನು ಯಾತಕ್ಕೆ ಹುಟ್ಟಿದಿರೋ ಏನು? ಹೌದು ಮಾತೆ. ಈ ಮೂರ್ಖರಾಡವಾದ ಮಾತನ್ನು ಆಡುತ್ತಿರುವರು. ಹಾ. ಮತ್ತೆ ಸಾರಥಿ, ತಿಳಿಯದಾಗಿದೆ ನನ್ನ ಪರಿಸ್ಥಿತಿ. ಸಾಕ್ಷಾತ್ ಮಕ್ಷಿಗಮನನ್ನ ಈಕ್ಷಿಗೆ ದಾಖಲಿಕ ಪಕ್ಷಂಬರು ಶಿರಾಬ್ದಿಯನ್ನು ನಿಲ್ಲಿಸುವನು. ಇದೇ ಸುಂದರಿ ಅಡ್ಡ ಬಂದರೆ ಈ ರೇಖೆಯಿಂದ ರುದ್ರ ಅವತಾರವೆಂಬ ದಾಳ ದಕ್ಷಿಣ ಸೇರುವಂತ ಹೇಳಿಬಿಡು. ಇದೇ ಸುಂದರಿ ಸಾಕ್ಷಾತ್ ಏಣಿಯನ್ನು ಎಳೆದೊಯ್ದು ಅವರಿಗೆ ನಾನೇ ಅಧ್ಯಕ್ಷನಾಗುವನು. ಈ ಕ್ಷಿತಿಯೋ ನಮ್ಮ ಸಮಾನವಾದ ಅಧ್ಯಕ್ಷರನ್ನ ಖಂಡಿಯ ಕಮಲಾಕ್ಷಿ ಮಾಡಿ ಎಂದು ಆಮರ್ಶಿ ಏಲೈ ಸುಂದರಿ, ಏ ಸಂದೋಪ ಸುಂದರ ಹಾಸ್ಯದ ಸುಖವಾಗ ಎರವ ನಮ್ಮ ಬೆಟ್ಟ ಹಾಕಡುವಡವನ್ನಮ್ಮ ಬೇಡಿಕೊಂಡರೆ ಹಟ್ಟಾಗಿ ಬಂದು ಬಿಡ್ತದೆ. ಧರಣಿಯನ್ನು ಕಣ್ಣೆತ್ತಿ ನೋಡಿಲ್ಲ ಅವರಿಗೆ ಏಳೈ ರೂಪದಾದ ರತಿಗಿಂತ ರೂಪವತಿಯಾದ ಕಾಂತಿ ನಮ್ಮ ಪಟ್ಟಣಕ್ಕಿದರು ನಿನ್ನನ್ನು ಗೋಳಾಡಿಸುವುದಿಲ್ಲ ಅಂತ ನಿನ್ನ ಪುಗಳ ಮುಟ್ಟಿ ಹೇಳುವಂತ ಸುಳ್ಳು. ಇದೇ ಸುಂದರ ಒಳಗೆ ಬಿಟ್ಟು ಸೈಕ್ಯ ಉಂಟವರ ಆದರ್ಶ ವೇದಕ್ಕೆ ಹಳ್ಳಿಗಳಲ್ಲಿ ಹತ್ತಿರದಲ್ಲಿ ಇರುವಂತ ದಾರಿಯ ಬಿಡಿ ಕಾಂತಿ ನಿನ್ನವರ ಚಿಂತೆ. ಇದೇ ಸುಂದರ ಅಣ್ಣಯ್ಯ, ಏಳೈ ಸುಂದರಿ, ಸುಂದರಿ ಎಂಬ ಮೂರು ಅಕ್ಷರವನ್ನು ಬಿಡು. ಏನನ್ನಬೇಕು ಸುಂದರಿ? ಸುಂದರಿ ಸಹೋದರ ಮೂರು ಅಕ್ಷರ ಏಕೆ ಅನ್ನೋದರ ಸುಂದರಿ, ಅನ್ನಬೇಕು? ಅಮ್ಮಗರ ಸುಂದರಿ, ಏನಂಬಕ್ಕಿಲ್ಲ, ಸುಂದರಿ ಅಂತಾರೆ ಸುಂದರಿ, ಏನಂಬಕ್ಕಿಲ್ಲ. ಸುಂದರಿ ಅಂತಾರೆ ಸುಂದರಿ, ಸುಂದರಿ ಮತ್ತೆ ಸುಂದರಿ ಅನ್ನಿವೆಯ? ಹೌದು ಸುಂದರಿ. ಅಣ್ಣಯ್ಯ, ಇದೇ ಸುಂದರಿ ಮತ್ತೆ ನೀನು ಅನ್ನಿವೆಯ? ನಾವು ನಮ್ಮ ಅಣ್ಣನ ಅದೇ ಮಾತು ನಾನು ಅದೇ ಮಾತಾಡ ಸುಂದರಿ. ಇಬ್ಬರು ಅಣ್ಣ ತಮ್ಮರು, ಇಬ್ಬರು ಇಬ್ಬರು ಮಾತನಾಡುವಿ. ಹೌದು ಸುಂದರಿ. ನಿನ್ನದು ಎರಡು ಇವನು ಕೇಳುವಾರ ಹೇಳಲಾರ ಸುಂದರಿ, ನಿನ್ನ ಬಿಡುವುದಿಲ್ಲ. ಏನು ಮಾಡುವೆ? ಎರಡು ಇವನು ಆಗುವುದಿಲ್ಲ, ನಮ್ಮ ಪಟ್ಟಣಕ್ಕೆ ಯಾರು ಬರುವುದಿಲ್ಲ. ಯಾರು ಬರುವುದಿಲ್ಲ. ಸುಂದರಿಯ ಅಣ್ಣಯ್ಯ, ಸುಂದರಿಯ ಅಣ್ಣಯ್ಯ, ಏ ಸುಂದರಿ ಏನು ಕೇಳು? ಚೆನ್ನಾಗಿರು. ನ್ಯಾಯವೇನೋ ಏನು
ಮಕ್ಕಳು ಸಣ್ಣ ಮನಸ್ಸು ಮಾಡಿ ಕೈ ಎತ್ತಿ ಮಣ್ಣು ದೂರಿದರೆ ನಿನ್ನ ಕುಲವೇ ನಾಶವಾಗಿ ಹೋಗುವುದು. ನಾಶವಾಗದ ಚಿಂತೆ ನಾನಾಗುವುದಿಲ್ಲ. ಹೆಣ್ಣುಗಳನ್ನು ಬಲ್ಲಂತೆ ಮಾತನಾಡಬೇಡ. ಸಾಧ್ಯವಾಗಿ ಮಾತನಾಡುವುದಿಲ್ಲ ಸುಂದರಿ. ಕರಮುಗಿದು ಬೇಡಿಕೊಳ್ಳಬೇಡ. ಕರಮುಗದ ಬೇಡಿಕೊಂಡರ ಚಿಂತೆಲ್ಲ ನಿನ್ನನ್ನು ಮಾತ್ರ ಬಿಡುವುದಿಲ್ಲ. ನನ್ನ ಕರವನ್ನು ಬಿಟ್ಟು ಹೋಗೋ ಅಣ್ಣ ಬರುವುದು ನಿನಗೆ ಪುಣ್ಯ. ಏಲೈ ನಾರಿಯೇ, ಅಣ್ಣ ಎಂಬ ಬಣ್ಣದ ನೊಡಗಲ ನಡ ಸಣ್ಣ ಮರದ ಮಾಡಿ ಕೈ ಎತ್ತ ಬಣ್ಣ ದೂರಡೆ ನಮ್ಮ ಕೆಲವು ಸಣ್ಣಾಗಿ ಹೋಗುತ್ತದೆ. ಎಲೆಯ ಭ್ರಷ್ಟ ಮಂಡೆ ಒಳಿತಾಯಿತು. ಹೇಗಾದರೆ ನನಗೆ ಹೊಲಿದು ಅಂಗದ ತಾಪ ಉಳಿಸಿ ಎಲೆ ಮೋಹನಾಗೆ ನಿನ್ನ ರೀತಿ ಎಂಬುದು ನಾವೇ ಪುಣ್ಯ ಪಡೆದವರು ನಾವೇ ಯಾರಿ ಅಣ್ಣನದ ಸಣ್ಣ ಮಾತುಗಳನ್ನ ನೀತಿಯಲ್ಲಿ ಎತ್ತಿಯದೆ ಒಯ್ಯಾರೆ ಕಣ್ಣೀರ ಸೂಸುತ್ತ ಚಿನ್ನಪಡಿಸಬೇಡ ಎಂದು ಸರ್ವಟಿ ಬೇಡಿಕೊಂಡರು ನಾವು ಎಷ್ಟು ಮಾತಕ್ಕೆ ಬಿಡುವುದಿಲ್ಲ. ಎಲೆಯ ನಲ್ಲಿಗರ ಮಣ್ಣಗಳಂಬ ನಾನು ಬಲ್ಲೆ ನಿನ್ನಿಗೆ ದಾರಿ ಬಿಡುವುದಿಲ್ಲ. ಮಾತನಾಡದ ವೈಕುಂಠ ಕಡೆಯಾಗಿ ನಾರಿಯೋ ಯಾರು ಎಲ್ಲ ಮೂಢ. ಎಲೆ ಹುಡ್ಕ ಎಲ್ಲ ಅದಮ್ಮ ಏನು ಮಾಡುತ್ತೇವೆ. ಎಲೆ ಅನುಮನೆ ಎಲ್ಲ ಭ್ರಷ್ಟ. ಎಲೆ ರಕ್ತ ಎಲ್ಲ ಅದಮನೆ. ಎಲೆ ಭ್ರಷ್ಟ ಎಲ್ಲ ನೀಚರೇ. ಎಲೆ ನೀಚ ಏನಂದೆ ನೀಚ ಅನ್ನಬಾರದು. ಯಾಕೆ ಕೆಲ್ಲಬಾರದು? ನಾವು ದೇವತರು. ದೇವತೆ ಅವನ ಸಿದ್ಧಿಯಲ್ಲಿ ಯಾಕೆ ಬಂದಿರುವುದು? ನೀವು ರಕ್ಕಸರು. ದೇವರ ರಾಜನ ಸಿದ್ಧಿಯಲ್ಲಿ ನಾನು ನಿನ್ನ ಬಿಡುವುದಿಲ್ಲ. ಎಲ್ಲ ಭ್ರಷ್ಟ. ಎಲೆ ರಕ್ತ ಎಲ್ಲ ಅಧಮ. ಎಲೆ ಅದಮನೆ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ಮಾತನಾಡಿದರೆ ಮಾಡುವುದಿಲ್ಲ. ನನ್ನ ಪತಿ ಬಂದರೆ ನಿನ್ನನ್ನು ನಿನ್ನ ಪತಿ ಅಂತ ಕರಡನಾಗಿದ್ರೆ ಇಲ್ಲಿ ಯಾಕೆ ಬಿಟ್ಟಿರುವುದು? ಯಾತಕ್ಕೆ ಮಾತನಾಡಬಾರದು? ಹೊರವರ ಸುಲಭ ತಾಳು. ಯಾತಕ್ಕೆ ನನ್ನ ಪತಿ ಬಂದರೆ ನಿನ್ನ ಪತಿ ಅಂತ ತಡೆಗಣವಂತಾದ್ರೆ ಯಾಕೆ ಬಿಟ್ಟಿರುವುದು? ಭ್ರಷ್ಟ. ಏಳುಗಾಲ ಬಂದ ಮೇಲೆ ಕಂಡಂತೆ ಮಾತನಾಡುತ್ತಿರುವೆ. ಮಾತನಾಡಿದರೆ ನೀವು ಮಾಡುವುದಿಲ್ಲ. ಎಲ್ಲೋ ಭ್ರಷ್ಟರೇ. ಎಲ್ಲ ಅಧಮರೇ. ಸುಮ್ಮನೆ ಕರವನ್ನು ಬಿಟ್ಟು ಹೊರಟು ಹೋಗು. ಸುಮ್ಮನೆ ಹೋಗಲೆಂದರೆ ನೀನು ಮಾಡುವುದಿಲ್ಲ ಮೂರ್ಖ. ಎಲ್ಲೋ ಭ್ರಷ್ಟರೇ. ಎಲ್ಲೋ ಅಧಮರೇ. ನಿಮ್ಮ ಪೌರುಷವನ್ನು ಹೆಣ್ಣಾಗಿ ಹೆಣ್ಣ ಮುಂದೆ ತೋರಿಸುತ್ತಿರುವಿರ. ಸಾಧ್ಯವಾಗಿ ತೋರಿಸುವಲ್ಲ ಸುಂದರಿ. ಮಂತ್ರಿಯಕ್ಕೆ ಬುದ್ಧಿ ಹತ್ತಿಗೆ ಅಡಿಗೆಕೊಂಡನಿಲ್ಲ ಸುಂದರಿ. ಎಲ್ಲೋ ಮೂರ್ಖ. ಮೂರ್ಖ ಎಲ್ಲೋ ಭ್ರಷ್ಟ. ಇದೇ ಲಕ್ಷ ನನ್ನ ಪತಿಯನ್ನು ಬಾಯಿಗೆ ಬಂದ ಹಾಗೆ ಮಗಳಿಯ ಸಾಧ್ಯವಾಗಿ ಮಾತನಾಡುವ ಮಾರ್ಗದಲ್ಲಿ ಬಿಟ್ಟು ಎತ್ತಡ ಓಡಿ ಹೋಗಿರುವನು. ಓಡಿ ಹೋಗಿಲ್ಲ ಬರವನ ತಾಳು. ಆ ಹನುಮನನ್ನ ಮಹಿಳೆಯರೇ ಸುಂದರಿ. ಏನೋ ದೈತ್ಯ ಶಿಖಾಮಣಿಗಳ ಬಲ್ಲಂತೆ ಮಾತನಾಡಬೇಡ. ಸುಮ್ಮನೆ ಹೊರಟು ಹೋಗು. ಹೊರಟು ಹೋಗುವಂತೆ ಮಾಡುವುದಿಲ್ಲ ಸುಂದರಿ. ಆ ಸೋಮಶೇಖರನ್ನು ಭಜಿಸಿದರೆ ನಿನಗೆ ಬೇಡದ ಹೊರಗನ್ನು ನೀಡುವನು. ಹೊರಗೆ ಚಿಂತಿಲ್ಲ ನಿನ್ನ ಬಿಡುವುದಿಲ್ಲ. ತಂಗಿ ಎಂದು ಭಾವಿಸು. ಕರವನ್ನು ಬಿಟ್ಟು ಹೋಗಬಹುದ. ಹೆಚ್ಚು ಮಾತನಾಡಿ ಕೆಟ್ಟು ಹೋಗಬೇಡ. ಆಯ್ಕೆ ಕಾವಿನ ನೀನ ಹೇಳಿದ ಪ್ರಕಾರ ಪೂರ್ವದ ರಜತಾತ್ರಿಗೆ ಹೋಗಿ ಸೋಮಶೇಖರನ ಕುರಿತು ತಪಸ್ಸ ಮಾಡಿ ಪ್ರೇಮದಿಂದ ಕಾಮಿನಿಯರ ಕಾಮಿತಾತ್ಮ ಪಡೆದ ಬಂದದ್ದರಿಂದ ಕೈಗೊಳ್ಳುವಾದರು. ನಿನ್ನ ರೀತಿ ಎಂಬುದು ನಾವೇ ಪುಣ್ಯ ಪಡೆದರು. ನಾವೇ ಹನುಮನೆ ನಮ್ಮ ದುರ್ಮಾರ್ಗದಲ್ಲಿ ನಡೆಸಿ ಎಣಿಸಬಹುದಕ್ಕೆ ನೀನು ಎಷ್ಟು ಒಳ್ಳೆಯ ಸುಂದರಿ.
ಸುಂದರಿ ಅನ್ನಬೇಡ. ಯಾತಕ್ಕೆ ಅನ್ನಬಾರದು? ಪಕ್ಕದಲ್ಲಿ ನಿಂತು ಮಾತನಾಡುವ ನಾಲಿಗೆಯನ್ನು ನಾನು ಎಲ್ಲಿಯೇ ಕಾಣಲು ಇದೇ ನನ್ನ ನಲ್ಲೆ ಅನ್ನಬೇಡ. ತಲ್ಲಿಯರ ಗುಣಗಳಮ್ಮ ನಾನು ಬಲ್ಲೆ ನಿನ್ನೆಗೆ ದಾರಿ ಬಿಡುವುದಿಲ್ಲ. ಮಾತನಾಡಿದ ವೈಕುಂಠಗಳಿಗೆ ಕೇಳಿ ದಾರಿ ಹೊಡೆಯಲಿ. ಎಲ್ಲೋ ಅಗಮ, ಉದಯ ಅಗಮ, ಎಲ್ಲೋ ಮೂರ್ಖ. ಏನೈ ಮೂರ್ಖ? ಏನು ಏನು ಸುಂದರಿ? ಮಾತನಾಡಬಾರದು. ಯಾತಕ್ಕೆ ಮಾತನಾಡಬಾರದು? ಮುಂದಕ್ಕೆ ಇದೇ ರೀತಿ ರಕ್ಕಸರು ನಮ್ಮ ದೇವತರನ್ನ ಕಾಡಿ ಹಾಳಾಗಿ ಹೋಗಿರುವರು. ಏನೈ ಸುಂದರಿ, ನಿನ್ನನ್ನು ಬಿಟ್ಟು ನಿನ್ನ ಗಂಡನಾದ ಕೈಲಾಸಕ್ಕೆ ಓಡಿ ಹೋದರೆ ಸುಂದರಿ. ಸುಂದರಿ ಅನ್ನಬೇಡ. ಯಾತಕ್ಕೆ ಅನ್ನಬಾರದು? ಭ್ರಷ್ಟ, ಏ ಲಕ್ಷ ನನ್ನನ್ನ ಕಾಡಿ ಸುಮ್ಮನೆ ಪ್ರಾಣವನ್ನು ಕಳೆದುಕೊಳ್ಳಬೇಡಿರಿ. ಮಾತನಾಡಿದ್ರು ಮಾತನಾಡು. ಏನಂತೆ? ಮಾತನಾಡಿದ್ರೆ ಮಾಡುವುದೇನಂತೆ? ಮಾತನಾಡಿದ್ರೆ ಪ್ರಾಣ ಹೋಗುವುದು ನೋಡು. ಪ್ರಾಣ ಹೋದರ ಚಿಂತೆಯನ್ನು ನಾನು ಬಿಡುವುದಿಲ್ಲ. ಪ್ರಾಣನ ಹೋದ ಮೇಲೆ ಇನ್ನೇನು ಬಿಡು. ಎಲೆ ಸುಂದರಿ, ನಿನ್ನ ಗಂಡನಿಂದ ಭಗವಂತನು ಹೇಳಿದವಲ್ಲ, ಎತ್ತ ಓಡಿ ಬಂದರೆ ಸುಂದರಿ. ಅವನನ್ನ ಕರೆದು ಸುಂದರಿ, ನಿನ್ನ ಕರೆಯೋದನ್ನು ಹಿಡಿಯಲ್ಲ. ಅಲ್ಲಿ ಹೇಳಿಕೆ ಮಾತು ಕೇಳಬೇಡ. ಏ ಸುಂದರಿ, ಕೆಟ್ಟು ಹೋಗುವ ನೋಡು. ಕೆಟ್ಟ ಹೋದರ ಚಿಂತೆಯನ್ನು ನಾನು ಮಾತ್ರ ನಿನ್ನನ್ನು ಬಿಡುವುದಿಲ್ಲ. ಹೇಳುವನೆ ಕೇಳು. ಚೆನ್ನಾಗಿ ಹೇಳು. ಭ್ರಷ್ಟ, ಏ ಲಕ್ಷ ಹೇಳುವನೆ ಕೇಳು. ಸಂಸ್ಥಾನ ರಕ್ಕಸನೇ ಬಿಡದೆ. ಎಲ್ಲೋ ಅಧಮನೆ, ಏಲೈ ಹದಮಳೆ, ಎಲ್ಲೋ ರಕ್ಕಸನೇ, ಏ ರಾಕ್ಷಸ ನನ್ನನ್ನು ಇದೇ ರೀತಿ ಕಾಡಿದರೆ ಧರೆಯೊಳು ಮೆರೆಯುವ ಆ ವೆಂಕಟರಮಣರು ಸರ್ವತಾ ನಿಮ್ಮನ್ನು ಮೆಚ್ಚಲಾರನು. ಯಾತಕ್ಕೆ ಮೆಚ್ಚಬಾರದು? ಸುಮ್ಮನೆ ಎನ್ನ ಮಾತಿನೊಡಂಬಳು ಎನ್ನ ಕರವನ್ನು ಬಿಟ್ಟು ಬಂದ ಕಾರಿನ ಹಿಡಿದುಕೊಂಡು ಹೊರಟು ಕಂಡಿಯಲ್ಲ ಭ್ರಷ್ಟ ಅಥವಾ ಪರಮ ಪಾಪಿಷ್ಟ. ಏಲೈ ಬಡ ನಿಡುವನ ಭಾಗೆ, ಎಲ್ಲೆ ನೆಲ್ಲ ಭೇದವೆಂದ ನುಡಿಯನ್ನ ನುಡಿಯದರ ಹೋದರ ಕಂಡನೆಂಬ ಬಣ್ಣದ ಶಿರಸಾಗರದಲ್ಲಿ ಅಡಗಿಕೊಂಡಿರುವನು. ಅವ ನಮ್ಮ ಕಂಡ ಕೆಡಬೇಡ ಮುಡಿಮಮ್ಮ ಬಂಧಿಸಿ ನಿನ್ನ ಮರಳ ಮಾತುಗಳನ್ನು ಸುಧರೆ ಕಂದರಿ. ಏನೇ ಜನನಾಂಬಿಕೆ ನಡಿ ನಡಿ ದೊಡವೇಟಕ್ಕೆ ನಡಿ ನಡಿ ದೊಡವೇಟಕ್ಕೆ ಹೊರಗೆ ಹೊರಗೆ ಏ ಸುಂದರಿ ಗಂಡುಗಳಾದ ಅಪ್ಪಣ್ಣ ಕಂಡ ಆಚರಣೆಗಳಿಂದ ಗತಿ ಕಾಣಲಿ ಇದೇ ಸುಂದರಿ ಅಂತ ಚಂಡನನ್ನು ಕಟ್ಟಿಕೊಂಡು ನೀನು ಸುಖ ಪಡಬೇಕಾದರೆ ನೋಡಿದೆಯಾ ಹೊರಗೆ ಅಖಿಲಾಂಡ ಬ್ರಹ್ಮಾಂಡ ಕಮಲರಾಮ ನಮ್ಮ ಕಂಡರ ಕರಗಳನ್ನು ಕಟ್ಟಿ ಸರಿಯಲ್ಲಿ ಹಿಡಿದ ಕಮಲವನ್ನೇ ಕಮಲರಾತ್ರಿ ಅಯ್ಯೋ ಶಿವ ಶಿವ, ಈಗ ನಾನೇನು ಮಾಡಲಿ? ದೇವ ಶಂಕರ ಪರೆಯ
ಬಾಂಧವ. ಏಲೈ ಒಯ್ಯಾರಿ ಏಲೈ ಒಯ್ಯಾರಿ ನೀನು ಪಶುಪತಿಯ ಕೂಗಿದಾಕ್ಷಣ ಅವನ ಬಂದು ನಿನ್ನ ಅಷ್ಟವನ್ನು ಪರಿಹರಿಸುವನಿದೆ ರಮಣಿ. ಓಹೋ ತ್ರಿಮೂರ್ತಿಗಳ ಒಟ್ಟಾಗಿ ಬಂದು ಈ ಸುಂದೋಪ ಸುಂದರ ಗೆಲ್ಲುವ ತಾಣ ಅವರಿಗೆ ಇಲ್ಲದಿದ್ದೀವಿ ನಾರೇ ಒಯ್ಯಾರಿ. ಈಗ ಇವಳ ಕಾಮಾರಣ ಮಾಡುತ್ತ ತಮ್ಮ ಉಪಾಯವನ್ನು ಹುಡುಕುತ್ತಿರುವಳು ಕೈಯಿಂದ ತಪ್ಪಿಸಿಕೊಂಡು ಭಾರಗಳ ಸೈಕ್ಯವಿಲ್ಲ ನಾಡಿ ಎಲ್ಲಿ ನಮ್ಮ ಪಟ್ಟಣಕ್ಕೆ ದಾರಿ ಸ್ಥೂಲ ಅಧಮದು ಎನ್ನಯ ಕಾಣವದು ಅಯ್ಯೋ ಶಿವ ಶಿವ ಶಂಕರ ಗೌರಿಯವರ ಕರುಣಾಕರ. ಈ ಕೂಳ ಅಧಮರು ಮಾತಿಗೆ ಸಣ್ಣ ಮಾತನ್ನಾಡಿ ಎನ್ನ ಕನವನ್ನು ಬಿಡಿದು ತಮ್ಮ ಪುರಕ್ಕೆ ಬಾಯೆಂದು ಜಕ್ಕುತ್ತಿರುವರು. ಈ ರಕ್ಕಸರ ಬಾಧೆಯನ್ನು ನಾನು ಗ್ರಹಿಸಲಾರನು. ಈ ರಕ್ಕಸರಿಗೆ ನೀನೇಕೆ ಇಂಥ ವರವನ್ನು ಕೊಟ್ಟ ದೇವ ದೀನ ಬಾಂಧವ. ಏಲೈ ಸುಂದರಿ ಕೊಂಬು ಕಂದರಿ ನಿನ್ನ ಗೋಳಿ ಕೇಳಿ ಕಳವಳಗೊಳ್ಳುವರು ಯಾರು? ನಿನ್ನ ಮೂರ್ಖತನ ಬೆಟ್ಟ ಮರ್ಯಾದೆಯಿಂದ ಎನ್ನ ಮಾತುಗಳಿಗೆ ಮನಗಂಡು ನೋಡು ನಾರಿ ಸತ್ಯ ನಾರಿ ಯಾರು? ಎಲೈ ಒಡಂಬಡಿಯುವುದು ವೈಯಾರಿ ಎಲೈ ಒಡಂಬಡಿಯುವುದು ವೈಯಾರಿ ಅಣ್ಣಯ್ಯ ಪರದಾರಿ ಈ ಬರಿ ಬರಂ ಬರಿಸಿದ್ದರಿಂದ ಬಿಡುವರಾರೋ ಬಿಟ್ಟು ಅಡಿಯಿಡುವರಾರು ಇರೇ ಸುಂದರಿ ತಡ ಮಾಡಿದ ಸಡಗರ ಬೆಳೆದ ಅಡಿಯ ಮುಂದಿಡು ಮನ ದುಗುಡ ನೋಡ ನಾರಿ ವೈಯಾರಿ ಅಯ್ಯೋ ದೈವಯೇ ಶಿವ ಶಂಕರ ಗೌರಿಯವರ ಈ ಭೂಮಿಯ ಮೇಲೆ ಹೆಣ್ಣಾಗಿ ನಾನು ಯಾತಕ್ಕೆ ಹುಟ್ಟಿದರೋ ಏನು? ಎನ್ನ ಪ್ರಾಣ ಕಾತರೋ ಈ ರಕ್ಕಸರ ಕೈಯನ್ನು ಕೊಟ್ಟು ಎತ್ತ ಮಾಯವಾಗಿ ಹೋದರೋ ಏನು? ಈಗ ನಾನು ಗತಿ ಏನು ಮಾಡಲಿ ದೇವ ನೀನು ಬಾಂಧವ. ನಾನು ಹೇಳದ ನುಡಿಗೆಯವಳ ಮಡಂಬುಡಿದ ಹಾಗೆ ಹಾದರ ಚಿಂತೆಯಲ್ಲ. ಇವಳನ್ನು ಎಳೆದ ಪಟ್ಟಣದ ಮನೆಯಲ್ಲಿ ಇಡು. ಈಗ
ಇದು ಅಲ್ಲದ ಸತ್ಯ ಲೋಕಕ್ಕೆ ಹೋಗೋಣ ರಥವನ್ನು ಸಿದ್ಧಪಡಿಸಿ ಹರಿಸ ಈ ಮಾತು ಸಾಧು. ಏನೇ ಸುಂದರ, ಇಂಥ ಅಂಗದ ನಿಯಮವಾಯಿತು. ನಾವು ಸತ್ಯಲೋಕಕ್ಕೆ ಹೋಗಬರ ಪರ್ಯಂತರ ಈ ಸೆರೆಮನೆಯಲ್ಲಿರು, ಎಲ್ಲಿಗೆ ಹೋಗದಿರು, ಬಳಿ ಬಲಿಗಳಾಗಿ ಹೊರದೆ ಇವಾಗ ಚೆನ್ನಾಗಿ ಬುದ್ಧಿಯ ಅಗ್ರದ ಅವು ನಿಜ. ತೀರದಿಂದ ಹೋಗಬೇಡಿ. ಅಡ್ಡಕೊಂಡ ವೈರಿಯಂ ಕಡಿ ದಾರಿ ಬಿಡಿ ಅನ್ನ ನಿನ್ನ ಇಷ್ಟದಂತ ನಿಜ. ನಾರದ ಹೆಂಗೆ ಎಲ್ಲ ಬಂದ್ಬಿಡಪ್ಪ. ನಾರದ ಬ್ರಹ್ಮ ದೇವೇಂದ್ರ ಆಹೋ ತಾತ, ಅದು ಕಮಲ ಸಂಭವನು ಕಣ್ಮುಚ್ಚಿ ಸೃಷ್ಟಿ ಕಾರ್ಯಕ್ಕೆ ಹಿಂದಿಸಿದರು ತಾತ. ಇದೇ ಒಳ್ಳೆಯ ಸಮಯ. ಆತನಲ್ಲಿ ಸರ್ವ ವಿಚಾರವನ್ನು ತಿಳಿಸಿ ಆತನೊಡನೆ ಸಮಾಲೋಚನೆ ಮಾಡೋಣ ತಾತ. ಸುತ್ತಾಂತ ಅಹೋ ದೇವೇಂದ್ರ, ಶ್ರೀಹರಿ, ಹಿರಣ್ಯ ಗರ್ಭನ ಚರಣಗಳಲ್ಲಿ ನಿನ್ನ ಮಸ್ತಕವನ್ನಿಟ್ಟು ನಿನ್ನ ಪರಿತಾಪವನ್ನು ತೋರಿಸು. ದೇವೇಂದ್ರ, ಶ್ರೀಹರಿ, ತನ್ನ ವರದ ಹಸ್ತವನ್ನು ಇಟ್ಟು ಅಭಯವನ್ನು ಕೊಡುವವರೆಗೂ ನೀನು ಮೇಲೆ ಕೆಳಕೂಡದು. ಆತನ ಚಿತ್ತ ಬಂದಂತೆ ಮಾಡಲಿ. ನಮ್ಮ ಹಣೆ ಬರವಿದ್ದಂತೆ ಆಗಲಿ. ಇಂದ್ರ ಲಸಗುಣ ಸಾಂದ್ರ. ಸ್ವಾಮಿ, ತಮ್ಮ ಆಜ್ಞೆಯಂತಾಗಲಿ. ತಮ್ಮ ಅಂತಃಕರಣವು ನಮ್ಮ ಮೇಲೆ ಸಂಪೂರ್ಣವಾಗಿರಲಿ. ಬ್ರಹ್ಮನು ನಮ್ಮನ್ನು ರಕ್ಷಿಸುವನು. ನಮೋ ನಮೋ ಬ್ರಹ್ಮದೇವ. ಇದೇನಿಲ್ಲ ಮಿತ್ರ, ಬಡಬಡಿಸುತ್ತ ಭಯದರ್ಶನಾಗಿ ಓಡಿ ಬಂದಂತೆ ಕಾಣುತ್ತದೆ. ಅಂತ ಆಹೋ ಸೃಷ್ಟಿಕರ್ತನಾದ ಬ್ರಹ್ಮದೇವ, ಕುಂದಾಪು ಸುಂದರೆಂಬ ಧನುಜರು ನಮ್ಮ ಸ್ವರ್ಗದ ಮೇಲೆ ದಾಳಿ ಮಾಡಿ ನಮ್ಮನ್ನು ಕಾಡಿಗಟ್ಟಿದರು. ಅವರ ನಾಶಕ್ಕೆ ನೀವೇ ಏನಾದರೂ ಮಾರ್ಗವನ್ನು ತೋರಿಸಬೇಕು. ಇದು ಶ್ರೀಹರಿ ಬಂದಿರುವುದು ನೋಡಿದೆ. ನಮ್ಮ ತಂದೆ ಇಂದ್ರ ತಾತಂದಿರ ಗತಿ ತಂದೆ. ಮಾತನ್ನು ಒಂದು ಕ್ಷಣದಲ್ಲಿ ಕ್ರಾಂತಿಯನ್ನು ಪಡಿ. ನೀವು ದಯಮಾಡಿ ವಿದ್ಯಾರ್ಥಿಗಳನ್ನು ಜಾಗೃತಿಯಿಂದ ಹೇಳಿ ಹಿರಿಯರಿ. ಇಂದ್ರ ತಾತರಿಂದ ಗತಿ ಸರಿಯಾಗಿ ನಾವು ತಂದೆಗೆ ಬಂದು ಆಪತ್ತಾದರೆ ಏನು ಹೇಳ ನಾವು ದಾನ ಬಿಟ್ಟಿದ್ದಾವ ಕಂದ. ಅದನ್ನು ನಾನು ಹೇಳುವುದಕ್ಕಿಂತ ತಾತನವರ ಬಾಯಿಂದ ಕೇಳಿದರೆ ಚೆನ್ನಾಗಿರ್ತದೆ ತಾತ. ಹೇಳಿ ತಾತ, ತಮ್ಮ ಆಜ್ಞೆಯನ್ನು ನಮ್ಮ ತಂದೆಯವರು ಎಲ್ಲಾದರೂ ಧಿಕ್ಕರಿಸುವರೆ? ಅವು ಬ್ರಹ್ಮಚತುರಾಸನ ನನ್ನ ನಾಭಿ ಕಮಲದಲ್ಲಿ ಹುಟ್ಟಿ ಸಾರ್ಥಕವೇನು. ಈ ಬ್ರಹ್ಮಾಂಡದಲ್ಲಿ ಕೊಬ್ಬಿತರಾದ ಸುಂದರರೆಂಬ ರಾಕ್ಷಸರು ದೇವತೆಗಳಿಗೆ ಪ್ರಾಣ ಸಂಕಟಕ್ಕೆ ಈಡಾಗಿರುವರು. ಅವರು ಆರ್ಪಡಿಸುತ್ತಾ ನಮ್ಮನ್ನೆಲ್ಲ ಓಡಿಸಿದರು. ಆದ್ದರಿಂದ ನಾವು ನಿಮ್ಮ ಬಳಿಗೆ ಬಂದೆವು. ಇದಕ್ಕೇನಾದರೂ ಒಂದು ಉಪಾಯವನ್ನು ಯೋಚಿಸಬೇಕು. ಬ್ರಹ್ಮದೇವ, ದಿವ್ಯ ಪ್ರಭಾವ. ಶ್ರೀಮನ್ನಾರಾಯಣ. ಬ್ರಹ್ಮದೇವ, ಸರ್ವಂತ ಯಾರಿಯಾದ ನೀವಿರುವಾಗ ನನ್ನ ಯೋಚನೆಯನ್ನು ಕೇಳುವುದು ವಿಚಿತ್ರವಲ್ಲ.
ಅಂತ ಕಾರ್ಯ ನಿಮ್ಮಿಂದ ಆಗೋದೇ ವಿಧವ, ನಮ್ಮಿಂದ ಈ ಕೆಲಸ ಆಗಲಾರದು. ಆದ್ದರಿಂದ ಇದಕ್ಕೆ ನೀವು ಏನಾದ್ರು ಆಲೋಚನೆ ಸ್ವತಂತ್ರ ಸಂತೋಷವನ್ನು ಉಂಟು ಮಾಡುವುದು ಹಿರಿಯರೇ ತೋರಲಿದ್ದಾರೆ. ಅವ ಕಮಲಾಸ ಸುಂದೋಪ ಸುಂದರರೆಂಬ ರಾಕ್ಷಸರು ಉಗ್ರ ತಪಸ್ಸಿನಿಂದ ಅಷ್ಟಮೂರ್ತಿಯನ್ನು ಪ್ರಾರ್ಥಿಸಿ ಪರಮಾಶ್ವರವನ್ನು ಬೇಡಿದವರು. ಈಶ್ವರನು ಇವರಿಗಿಟ್ಟ ವರವೇನೆಂದರೆ ನೀವು ಉಭಯರು ತ್ರಿಮೋಹದಲ್ಲಿ ನಿಮ್ಮೊಳಗೆ ಕಲಹವಾದಾಗ ನಿಮ್ಮ ಬಾಣಗಳೇ ನಿಮಗೆ ಮರಣ ತರುವವೆಂದು ವರವನ್ನು ಕರುಣಿಸಿರುವರು. ಆದ್ದರಿಂದ ಆ ಧ್ರುವರು ನಮ್ಮಂತ ಇತರಾದಿಗಳಿಂದ ಸೋಲುವುದಿಲ್ಲ. ಆದ್ದರಿಂದ ಅವರನ್ನು ನಾವು ಸುಲಭವಾಗಿ ಕೊಲ್ಲಬಹುದು. ಈ ಕ್ಷಣದಲ್ಲಿ ಅಪೂರ್ವವಾದ ಸ್ತ್ರೀಗಳನ್ನು ನಿರ್ಮಿಸು, ಅವರನ್ನು ಅವರ ಬಳಿಗೆ ಕಳುಹಿಸು. ಬ್ರಹ್ಮದೇವ ದಿವ್ಯ ಪ್ರಭಾವ. ಪ್ರೀತಿ ಬಂದಿಯಾದ ಮಹಾವಿಷ್ಣುವೇ, ಬ್ರಹ್ಮದೇವ ನಿಮ್ಮ ಅಪ್ಪಣೆಯ ಪ್ರಕಾರ ಏಕಾಂತಕ್ಕೆ ಹೋಗಿ ರೂಪದಲ್ಲಿ ಹಟ್ಟಿ ಕಾಂತಿಯನ್ನು ಚಂದ್ರನಂತೆ ಕಾಲದ ಭೋಗಿನಿಯಲ್ಲಿ ಶಿವನ ಕಾಂತಿಯಿಂದ ಕೂಡಿ ಹಿರಿಯರನ್ನು ಹೆಚ್ಚಿಸುವುದು ನೋಡಿ ನನ್ನ ವೈದ್ಯವನ್ನು ನಿಜವಂತಾಗಲಿ ದೇವ. ಇಲ್ಲಿ ದೇವಾಗಿದೆ ಮೇಲಕ್ಕೆ ಮಗಳೇ ಅಮ್ಮ ಮಗಳ ಹೇಳಿದ್ರೆ ಕೇಳು. ಅಣ್ಣ ಹೇಳಪ್ಪಯ್ಯ. ಆದ ಕಾರಣ ನಿನ್ನನ್ನು ಸೃಷ್ಟಿಸಿದರು. ನೀನು ಅವರ ಬಳಿಗೆ ಹೋಗಿ ಮುಗಿಸುವಂತೆ ನಟಿಗೆ ಮಾಡು. ಅವರೇ ಅವರನ್ನು ನಿನ್ನನ್ನು ಮುಗಿಸುವರು. ಆಮೇಲೆ ಅವರವರಿಗೆ ಧನವನ್ನು ನೀಡಿ ಉಪಾಯವನ್ನು ಸಿದ್ಧ ಮಾಡುವಂತೆ ಬೇರೆ ಅವರನ್ನು ಸಂಬಂಧಿಸು. ನಿಮಗೆ ಬೇಕಾದ ಸಹಾಯ ಅಣ್ಣನಾವನ್ನು ಆಗಾಗ ಸೂಚಿಸಿದರು. ನಿಶ್ಚಿತ ಈ ಕಾರ್ಯದಲ್ಲಿ ಕೊಡುವ ಮಗಳೇ ದೇವತೆಗಾರರಾಗುವುದು ಅತ್ಯುತ್ತಮ. ತಂದೆ, ನನ್ನ ಮಾತಿಗೆ ಪ್ರತಿ ಉತ್ತರ ಉಂಟೆ. ನಾನು ಈಗಲೇ ಹೋಗಿ ಆ ಅಧಮರಾದ ಸುಂದರರನ್ನು ಕಲನವನ್ನು ಉಂಟು ಮಾಡಿ ಮರಣವಂಗಂತೆ ಮಾಡಿದರು. ನೀನು ತೀವ್ರವಾಗಿ ಹೋಗಿ ಅದನ್ನು ಸಂವರಿಸಬ. ನಾನು ನೀನು ಕೊಡುವ ಅಭಯ ಮಗಳೇ. ಸುತ್ತ ಮಗಳೇ ಅವರವರಲ್ಲಿ ಕಲಹವನ್ನು ಹೇಗೆ ತಂದಿಡಬಲ್ಲೆ? ಅದಕ್ಕೆ ಬೇಕಾದ ವನವು ವಯ್ಯಾರ ಆವ ಬರವ ಸಂಗೀತಗಳೆಲ್ಲ ನಿನ್ನಲ್ಲಿ ಇವೆ ತಂಗಿ. ಸಹೋದರಿ ಬ್ರಹ್ಮ ಮಾನಸ ಪುತ್ರ, ಹಾ, ನಿನಗೂ ನನ್ನ ಮೇಲೆ ಸಂದೇಹವೇ? ಖಂಡಿತವಾಗಿಲ್ಲ ತಂಗಿ. ಅಣ್ಣಯ್ಯ, ತಂಗಿ, ನಾನು ಹುಟ್ಟುವಾಗಲೇ ಸಕಲ ಕಲ ಸಂಪೂರ್ಣವಾಗಿ ಹುಟ್ಟಿರುವೆನು. ನನಗೆ ಬಾಳದ ಕಲೆಯಿಲ್ಲ, ತಿಳಿಯದ ಬಿಟ್ಟಿಲ್ಲ. ನಾನು ಮಾಡುವ ಆ ಭಾವದಲ್ಲಿ ನಿನಗೆ ಏನಾದರೂ ಅನುಮಾನವಿದ್ದರೆ ಮಾಡುವೆನು. ಒಮ್ಮೆ ಮಾಡಿ ನೀನು ಈ ರೀತಿ ನಾಟ್ಯವನ್ನು ಮಾಡಿದರೆ ಆ ದ್ರೋಣವು ನಿನ್ನನ್ನು ಒಪ್ಪಲಾರದು ತಂಗಿ. ಹೇಗೆ ಮಾಡಬೇಕು ಅಣ್ಣಯ್ಯ? ನಾನು ಒಮ್ಮೆ ಮಾಡಿ ತೋರಿಸುವೆ, ಅದರಂತೆ ಮಾಡು.
ಪದ ಸರಿಗ ಸಹೋದರಿ ನಿನ್ನ ನಾಟ್ಯ ಶುರುವಾಗಲಿ. ನಿನ್ನ ನಾಟ್ಯ ಶುರುವಾಗಲಿ. ನಿನ್ನ ನಾಟ್ಯ
ಸಹೋದರಿ ಸರ್ವ ಲಕ್ಷಣ ಸಮನ್ವಿತಳಾದ ನಿನ್ನಲ್ಲಿ ಸರಸು ಸಾಹಿತ್ಯ ಶೃಂಗಾರಗಳೂ ಇವೆ ಸಹೋದರಿ. ಆ ರಾಕ್ಷಸರು ಖಂಡಿತವಾಗಿಯೂ ನಿನಗೆ ವಶವಾಗುವುದು ನಿಶ್ಚಯ. ಇವತ್ತಮ ನೀನು ಅಲ್ಲಿ ಕಾಣುವ ನಂದನವನದಲ್ಲಿ ಆಡುತ್ತ ವಿಲಾಸ ನಾನು ಆ ಗುರುಗಳನ್ನು ಕರೆತಂದು ಆ ಸುಂದರನಲ್ಲಿ ಅಲ್ಲಿ ಕರೆತಂದು ಮರೆಯಲಿರುವೆ ತಂಗಿ. ಅಣ್ಣಯ್ಯ, ನೀನು ಜಾಗೃತಿಯಿಂದ ಈ ಕಾರ್ಯದಲ್ಲಿ ತೊಡಗಬೇಕು. ಕಂಡಿಯ ತಂಗಿ ಮಂಗಳಾಯಿ. ನಿನ್ನ ಹೆಸರು ನಂದನವನ ಇದ್ದಂತೆ ಕಾಣುವುದು ನಿಲ್ಲುವುದಿಲ್ಲ. ಈ ವನದಲ್ಲಿ ಸ್ವಲ್ಪ ಇದ್ರೆ ಮುಂದಕ್ಕೆ ಒಳಗಡೆ ಮಾಡಿ ಹೋಗಿ ಗಾಡಿ ಇದನ್ನು ಚಮತ್ಸುತ್ತೇವೆ. ಈ ನಂದನ ಹೊರದಲ್ಲಿ ನಮ್ಮ ಗೃಹ ದೇವತೆಯಾದ ಕುಂಬಿನಿಯ ದೇವತೆಯನ್ನು ಸ್ಥಾಪಿಸಿ ಅಷ್ಟವಿದ್ದಾಚಿಯನ್ನ ದೃಷ್ಟಿಯನ್ನು ನೆಲಗೊಳಿಸಿ ತಪಸ್ಸಿಗೆ ನಿಲ್ಲೋಣ ಬಾ. ಈ ಕಡೆ ಸಾಮರ ಬ್ರಹ್ಮ ಲೋಕಕ್ಕೆ ಪ್ರಯಾಣ ಮಾಡುವ ನಮಗೆ ಅವರನ್ನು ಕೊಡ್ತಾನೆ ಸತ್ಯಪ್ರದ